ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೂಟೀನ್ ವ್ಲಾಗ್ ಆಗಿರುತ್ತೆ. ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಒಂದು ಚಾನಲ್ನ ವಿಸಿಟ್ ಮಾಡಿ ಈ ವ್ಲಾಗ್ನ ನೋಡ್ತಾ ಇದ್ದರೆ, ಸೊ ನಾನು ಕೋಲಾರಿಂದ ವ್ಲಾಗ್ಸ್ನ ಮಾಡ್ತಾ ಇರ್ತೀನಿ. ನನ್ನ ಒಂದು ಚಾನಲಲ್ಲಿ ನೀವು ಲೈಫ್ ಸ್ಟೈಲ್, ಟ್ರಾವೆಲ್, DIY ಡೆಕೋರೇಷನ್ಸ್ ಮತ್ತು ಡೈಲಿ ರೂಟೀನ್ ವ್ಲಾಗ್ಸ್, ಕುಕ್ಕಿಂಗ್ ಈ ಥರ ವ್ಲಾಗ್ಸ್ನ ನೀವು ನೋಡ್ಬೋದು. ಸೊ ಇವತ್ತಿನ ವ್ಲಾಗಲ್ಲಿ ಕೆಲವೊಂದು ನೀವು ಕೇಳಿರೋವಂಥ ಕ್ವೆಶನ್ಸ್ ಅವ್ರ ಕ್ವೇರೀಸಿಗೆ ಸಹ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ಮಾರ್ನಿಂಗ್ ಎಲ್ಲ ನನ್ನ ಒಂದು ರೂಟೀನ್ ಸ್ಟಾರ್ಟ್ ಆಗಿದೆ. ಸೊ ಆಲ್ರೆಡಿ ಇಲ್ಲೆಲ್ಲ ನಾನು ಮನೆ ಮುಂದೆ ಎಲ್ಲ ನೀರು ಹಾಕಿ ಒಂದು ಪುಟ್ಟದಾಗಿ ಒಂದು ರಂಗೋಲಿ ಬಿಡಿಸಿದ್ದೀನಿ. ಯಾವ ರೀತಿ ಇದೆ ಈ ರಂಗೋಲಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಯೂಶ್ವಲಿ ಶುಕ್ರವಾರ ಸೋಮವಾರಗಳು ಈ ಥರ ಇರುತ್ತೆ ನನ್ನ ಒಂದು ರೂಟೀನು. ಬಟ್ ಇವತ್ತು ಮಂಗಳವಾರ ಸಹ ಅದೇ ರೀತಿ ಇದೆ. ಸೊ ರೀಸನ್ ಏನಂದರೆ ಇವತ್ತು ಸ್ಕಂದ ಷಷ್ಠಿ ಅಂದರೆ ಆಷಾಢದಲ್ಲಿ ಬರುವಂಥ ಒಂದು ಫೆಸ್ಟಿವಲ್ ಇದು. ಸೊ ಸುಬ್ರಹ್ಮಣ್ಯ ಸ್ವಾಮಿಗೆ ಇವತ್ತು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡ್ಕೊಂಬಂದರೆ ತುಂಬ ಒಳ್ಳೆಯದು ಅಂತ ಒಂದು ನಂಬಿಕೆ ಇದೆ. ಸೊ ಇನ್ನೊಂದು ಈ ವರ್ಷ ಏನು ವಿಶೇಷ ಅಂದರೆ ಮಂಗಳವಾರ ಬಂದಿದೆ ಸ್ಕಂದ ಷಷ್ಠಿ. ಈ ಥರ ಮಂಗಳವಾರ ಬಂದಿರೋದಂದರೆ ಇನ್ನೂ ತುಂಬಾ ಒಳ್ಳೆಯದು. ಅವತ್ತು ಉಪವಾಸ ಇದ್ದು ಅಂದರೆ ನೀವು ರೆಗ್ಯುಲರಾಗಿ ಸ್ಕಂದ ಷಷ್ಠಿ ಉಪವಾಸ ಇರೋದಕ್ಕಿಂತ ಈ ಥರ ಮಂಗಳವಾರ ಬಂದಾಗ ಇರೋವಂಥ ಉಪವಾಸಕ್ಕೆ ತುಂಬಾ ಮಹತ್ವ ಇದೆ ಅಂತ ಹೇಳ್ತಾರೆ. ಸೊ ಇವತ್ತು ವರ್ಕಿಂಗ್ ಡೇ ನನಗೆ. ಸೊ ಏನು ಹಬ್ಬ ಆಚರಣೆ ಈ ಥರ ಎಲ್ಲ ಮಾಡೋಷ್ಟು ಟೈಮ್ ಇರೋಲ್ಲ ನನಗೆ ವರ್ಕಿಂಗ್ ಡೇಸಲ್ಲಿ. ಬಟ್ ಮಾಮೂಲಿ ಮನೆಯಲ್ಲಿ ಪೂಜೆ ಮಾಡಿ ದೇವ್ರ ದರ್ಶನ ಅಟ್ಲೀಸ್ಟ್ ಮಾಡಿಕೊಂಡು ಬಂದು ಆಫೀಸ್ ಕೆಲಸಕ್ಕೆ ಲಾಗಿನ್ ಆಗೋಣ ಅಂತ ಅಂದ್ಕೊಂಡು ಇವಾಗ ಮನೆಯಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ತಾ ಇದ್ದೀನಿ. ಸೊ ಯೂಶ್ವಲಿ ಶುಕ್ರವಾರ ಪೂಜೆ ಎಲ್ಲ ಯಾವ ರೀತಿ ಸಿಂಪಲಾಗಿ ಮಾಡ್ತೀವಲ್ವ ಅದೇ ರೀತಿ ಇವತ್ತು ಮಂಗಳವಾರ ಆದ್ರೂ ಜಸ್ಟು ಮನೆಯಲ್ಲಿ ಒಂದು ಸಿಂಪಲ್ಲಾಗಿ ಪೂಜೆ ಮಾಡಿದೆ. ಮತ್ತು ನನಗೆ ರಿಪೀಟೆಡಾಗಿ ಬರ್ತಾ ಇರೋವಂಥ ಒಂದು ಕ್ವೆರಿ ಏನಂದರೆ, ನೀವು ಯಾಕೆ ಯಾವಾಗೂ ನಿಮ್ಮ ಪೇರೆಂಟ್ಸ್ನ ಅಷ್ಟೇ ತೋರಿಸ್ತೀರ ವ್ಲಾಗ್ಸಲ್ಲಿ. ಸೊ ಒಂದರಲ್ಲೂ ನಿಮ್ಮ ಇನ್ಲಾಸ್ ಅಂತ ಯಾರನ್ನೂ ತೋರಿಸೇ ಇಲ್ಲ, ಯಾಕೆ ಅವ್ರ ಜೊತೆ ಒಂದು ವ್ಲಾಗ್ ಮಾಡಬಾರ್ದು ಅನ್ನೋ ಥರ ಒಂದು ಕಮೆಂಟು ನನಗೆ ಒಂದು 2-3 ಟೈಮ್ಸ್ ರಿಪೀಟೆಡಾಗಿ ಬಂದಿದೆ. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಅತ್ತೆ ಮಾವ ಇಬ್ಬರು ತೀರ್ಕೊಂಡಿದ್ದಾರೆ. ಆ ಒಂದು ರೀಸನಿಂದ ಅವರು ಯಾವುದೇ ವ್ಲಾಗ್ಸಲ್ಲಿ ಕಾಣಲ್ಲ ಅಷ್ಟೇ. ಹಾಗೂ ನೀವು ಮೊದಲಿಂದನೂ ನನ್ನ ವ್ಲಾಗ್ಸ್ನ ನೋಡ್ಕೊಂಬಂದಿದ್ರೆ ಈ ಪಿತೃಪಕ್ಷ ಪೂಜೆಗಳಲ್ಲೆಲ್ಲ ನಾನು ಅವ್ರ ಫೋಟೋ ಇಟ್ಟು ಪೂಜೆ ಮಾಡಿರೋದು ಇಂಥ ವ್ಲಾಗ್ಸ್ ಸಹ ಹಾಕಿದೆ. ಸೊ ಅದನ್ನು ನೋಡಿರೋರು ಈ ಕ್ವೆರೀಸ್ ಕೇಳಿರಲ್ಲ. ರೀಸೆಂಟಾಗಿ ನನ್ನ ಒಂದು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಲ್ಲ, ಸೊ ಅವ್ರಿಗೆ ಆ ಡೌಟ್ ಬಂದಿರುತ್ತೆ ಯಾಕೆ ಅವ್ರು ಇನ್ಲಾಸ್ನ ತೋರಿಸಲ್ಲ ಅಂತ. ಸೊ ಇದೇ ರೀಸನ್ನು. ಇನ್ನೊಂದೇನೆಂದರೆ ನಮ್ಮ ಹಸ್ಬೆಂಡ್ ಒಂದೇ ಮಗ ಆಗಿರೋದ್ರಿಂದ ಅವ್ರಿಗೆ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೂ ಇಲ್ಲ ಜೊತೆಲಿ ಹುಟ್ಟಿರೋರು. ಸೊ ಅದರಿಂದ ಇನ್ಲಾಸ್ ಅಂತ ನಾನು ಯಾರನ್ನೂ ತೋರ್ಸೋಕ್ಕೆ ಆಗ್ತಾಯಿಲ್ಲ. ಬಟ್ ನೀವೇನಾದರೂ ನನ್ನ ಪ್ರೀವಿಯಸ್ ವ್ಲಾಗ್ಸ್ನ ನೋಡಿದ್ರೆ ನಮ್ಮ ಹಸ್ಬೆಂಡ್ ಅವರ ಕಸಿನ್ಸ್ ಜೊತೆ ಎಲ್ಲ ತುಂಬಾ ವ್ಲಾಗ್ಸ್ ಮಾಡಿದ್ದೀನಿ. ಅಂದರೆ ಅವ್ರ ಚಿಕ್ಕಮ್ಮ ಮಕ್ಕಳು, ದೊಡ್ಡಮ್ಮ ಮಕ್ಕಳು ಎಲ್ಲ. ಸೊ ಈ ರೀತಿ ಅವರ ಫ್ಯಾಮ್ಲಿ ಜೊತೆನೂ ತುಂಬಾ ವ್ಲಾಗ್ಸ್ನ ಮಾಡಿದ್ದೀನಿ. ಇನ್ನೂ ಒಂದು ರಿಪೀಟೆಡ್ ಕ್ವೆರಿ ಏನು ಅಂದರೆ, ನೀವೇನು ಕೆಲಸ ಮಾಡೋದು, ಸೊ ಹಂಗೂ ಮನೆಗೆ ಹೆಲ್ಪ್ಗೆ ಎಲ್ಲ ಏನಾನ ಹೆಲ್ಪರ್ನ ಇಟ್ಕೊಂಡಿದ್ದೀರಾ. ಸೊ ಈ ಥರ ಕ್ವೆರೀಸ್ ಬರ್ತಾಯಿದೆ. ಕೆಲವೊಬ್ಬರು ಏನು ಕೇಳ್ತೀರಾ ಅಂದರೆ, ಮಾರ್ನಿಂಗ್ ಟಿಲ್ ನೈಟ್ ರೋಟೀನ್ ನಿಮ್ದು ಹೆಂಗೆ ಮ್ಯಾನೇಜ್ ಮಾಡ್ತೀರಾ, ಮತ್ತು ಜೊತೆಗೆ ಯೂಟ್ಯೂಬ್ ಸಹ ಮಾಡ್ತಾ ಇರ್ತೀರಲ್ಲ, ಸೊ ಅದ್ರದ್ದು ಎಡಿಟಿಂಗ್ಗೆ ಮತ್ತು ವಾಯ್ಸ್ ಓವರ್ಗೆ ಎಲ್ಲ ಇವಾಗ ಟೈಮ್ ತೊಗೊಳ್ತೀರಾ. ಸೊ ಈ ಥರ ಕ್ವೆರೀಸ್ ಸಹ ಬರ್ತಾಯಿದೆ. ಸೊ ಇದ್ರ ಬಗ್ಗೆ ಹೇಳಬೇಕಾದ್ರೆ, ಸೊ ಯೂಶ್ವಲಿ ನಾನು ಈ ಯೂಟ್ಯೂಬ್ ಚಾನಲ್ ಅನ್ನೋದು ಒಂದು ಪ್ಯಾಷನ್ಗೋಸ್ಕರ ಮಾಡ್ತಾಯಿದ್ದೀನಿ. ಸೊ ಯೂಟ್ಯೂಬ್ ಚಾನಲಲ್ಲಿ ಅದು ವಾಯ್ಸ್ ಓವರ್ ಆಗಲಿ, ಎಡಿಟಿಂಗ್ ಆಗಲಿ, ಇದೆಲ್ಲ ನಾನು ಕೊಡೋದು ವೀಕೆಂಡ್ಸ್. ಯೂಶ್ವಲಿ ನನ್ನ ವರ್ಕ್ ಬಂದು ವರ್ಕಿಂಗ್ ಡೇಸ್ ಅನ್ನೋದಾದರೆ ಮಂಡೇ ಟು ಫ್ರೈಡೇ ಇರುತ್ತೆ. ರಿಮೈನಿಂಗ್ 2 ಡೇಸ್ ಫ್ರೀ ಇರ್ತೀನಿ, ಅಂದರೆ ಸ್ಯಾಟರ್ಡೆ ಸಂಡೇ. ಸೊ ಆ ಸ್ಯಾಟರ್ಡೆ ಸಂಡೇಯಲ್ಲೇ ನಾನು ಮ್ಯಾಕ್ಸಿಮಮ್ ಈ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಸ್ಗೆ ವಾಯ್ಸ್ ಓವರ್ ಕೊಡೋದು, ಎಡಿಟಿಂಗು ಇಂಥದ್ದೆಲ್ಲ ಆವಾಗ ಮಾಡ್ಕೊಳ್ತೀನಿ. ಸೊ ಈ ಥರ ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಇನ್ನು ರಿಮೈನಿಂಗ್ ಡೇಸಲ್ಲಿ, ವರ್ಕಿಂಗ್ ಡೇಸಲ್ಲಿ ನಾನು ಲೈವ್ ಆಗಿ ಏನು ವಿಡಿಯೋಸ್ನ ಅಪ್ಲೋಡ್ ಮಾಡಲ್ಲ. ನೀವು ನೋಡೋದಾದರೆ ಆಲ್ರೆಡಿ ಗ್ಲಿಮ್ಸ್ ಆಫ್ ವಿಡಿಯೋಸ್ನ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ತೀನಿ. ಟೈಮ್ ಸಿಕ್ಕಿದಾಗ ಅದನ್ನೆಲ್ಲ ಎಡಿಟ್ ಮಾಡಿ ವಾಯ್ಸ್ ಓವರ್ ವೀಕೆಂಡ್ಸ್ ಕೊಟ್ಟು ಸ್ಕೆಡ್ಯೂಲ್ ಮಾಡಿಬಿಡ್ತೀನಿ. ಅಂದರೆ ಇಂಥ ದಿನ ಈ ಟೈಮ್ಗೆ ಈ ಒಂದು ವ್ಲಾಗು ಸ್ಕೆಡ್ಯೂಲ್ ಆಗಿರುತ್ತೆ, ಅಂದರೆ ಅವತ್ತು ಪಬ್ಲಿಷ್ ಆಗುತ್ತೆ. ಸೊ ಮೊದಲೇ ಸ್ಕೆಡ್ಯೂಲ್ ಮಾಡಿರೋದ್ರಿಂದ ನಾನೇನು ಅದೇ ಟೈಮ್ಗೆ ಅಂತ ಕೂತ್ಕೊಂಡು ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ಕಾಗಿ ಆ ಒಂದು ಮಾರ್ನಿಂಗ್ ಆರ್ ಈವ್ನಿಂಗ್ ನಾನೇನು ಟೈಮ್ ಸ್ಕೆಡ್ಯೂಲ್ ಮಾಡಿರ್ತೀನೋ ಆ ಟೈಮ್ಗೆ ಆಟೋಮೆಟಿಕ್ಕಾಗಿ ಅದು ಪಬ್ಲಿಷ್ ಆಗುತ್ತೆ ವಿಡಿಯೋಸು. ಸೊ ಈ ಥರ ನಾನು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ದೀನಿ. ಮತ್ತು ಹೆಲ್ಪರ್ಸ್ ಬಗ್ಗೆ ಕೇಳಿದ್ದೀರಲ್ಲ, ಸದ್ಯಕ್ಕೆ ನನಗೆ ಅದರ ಅವಶ್ಯಕತೆ ಬಂದಿಲ್ಲ. ಮನೆ ಕೆಲಸ ಎಲ್ಲ ನಾನೇ ಮಾಡ್ಕೊಳ್ತಾ ಇದ್ದೀನಿ. ಮಾರ್ನಿಂಗೇ ನಾನು ಬೆಳಗ್ಗೆ ಪ್ಲಸ್ ಮಧ್ಯಾಹ್ನದ ಅಡುಗೆ ಎಲ್ಲ ಮುಗಿಸ್ಬಿಡ್ತೀನಿ. ಸೊ ಮಕ್ಕಳು ಇನ್ನು ಸ್ಕೂಲ್ಗೆ ಹೋದ್ಮೇಲೆ ಆ ಟೈಮಲ್ಲಿ ನನ್ನ ಒಂದು ಆಫೀಸ್ ಕೆಲಸನೂ ಸ್ಟಾರ್ಟ್ ಆಗೋದ್ರಿಂದ, ಮತ್ತು ನಾನು ಮಧ್ಯಾಹ್ನ ಒಂದು ಬ್ರೇಕ್ ತೊಗೊಳ್ತೀನಿ ಲಂಚ್ಗೆ. ಅಂದರೆ ಬೆಳಗ್ಗೆನೇ ಆಲ್ರೆಡಿ ಮಧ್ಯಾಹ್ನಕ್ಕೂ ಸೇರಿ ಅಡುಗೆ ಮಾಡೋದ್ರಿಂದ ಆ ಬ್ರೇಕಲ್ಲಿ ಲಂಚ್ ಮುಗಿಸಿ ಮತ್ತು ಮಕ್ಕಳು ಸ್ಕೂಲಿಂದ ಬಂದಾಗ ಇನ್ನೊಂದು ಬ್ರೇಕ್ ತೊಗೊಳ್ತೀನಿ, ಟೀ ಬ್ರೇಕ್ ಅಂತ. ಸೊ ದಟ್ ಆ ಮಕ್ಕಳಿಗೂ ಏನೋ ಒಂದು ಸ್ನ್ಯಾಕ್ಸ್ ಮಾಡಿ ಕೊಡೋಂಗಾಗುತ್ತೆ. ನಾವು ಒಂದು ಟೀ ಕುಡಿದು ಒಂದು ಸ್ವಲ್ಪ ಫ್ಯಾಮ್ಲಿ ಟೈಮ್ ಅಂತ ಒಂದು 1/2 ಅವರ್. ಅದಾದಮೇಲೆ
ನನ್ನದು ಕಾಲ್ಸ್ ಸ್ಟಾರ್ಟ್ ಆಗುತ್ತೆ, ಆಫೀಸ್ ಕಾಲ್ಸ್ ಎಲ್ಲ 6 to ಆಲ್ಮೋಸ್ಟ್ 8-9 ತನಕ ಇರುತ್ತೆ ರಾತ್ರಿ. ಸೊ ಅದಕ್ಕೆ ನಾನು ಈವ್ನಿಂಗ್ ಟೈಮ್ಸು ಮಲ್ಟಿ ಟಾಸ್ಕಿಂಗ್ ಮಾಡಲೇಬೇಕಾಗುತ್ತೆ. ಅಂದರೆ ಮಕ್ಕಳಿಗೆ ಹೋಮ್ ವರ್ಕ್ಸ್ ಬರ್ಸೋದಾಗಲಿ ಪ್ಲಸ್ ನಾನು ಕಾಲ್ಸ್ ಅಟೆಂಡು ಪ್ಯಾರ್ಲಲ್ಲಿ ಮಾಡ್ತಾಯಿರ್ತೀನಿ. ಅದೊಂಥರ ಮಲ್ಟಿ ಟಾಸ್ಕಿಂಗ್ ಅಂತಲೇ ಹೇಳ್ಬೋದು. ಸೊ ಹಂಗೂ ಲೈಕ್ ಟ್ಯೂಷನ್ಸ್ ಇಂಥದಕ್ಕೆಲ್ಲ ಕಳ್ಸೋಣ ಅಂತ ಅಂದ್ಕೊಂಡೆ, ಯಾಕಂದರೆ ನಾನು ಬ್ಯುಸಿ ಇರ್ತೀನಿ, ಕಾಲ್ಸ್ ಎಲ್ಲ ಅಟೆಂಡ್ ಮಾಡ್ಕೊಂಡು ಅವ್ರಿಗೆ ಹೇಳ್ಕೊಡೋಕ್ಕಾಗಲ್ಲ ಅಂತ. ಬಟ್ ಸಮವ್ ಅದು ನನಗೆ ಕಳಿಸಿದ್ಮೇಲೆ ಅವ್ರದ್ದು ಅಕಾಡೆಮಿಕ್ಕಲ್ಲಿ ಸ್ವಲ್ಪ ಕಡಿಮೆ ಅನ್ನಿಸ್ತು, ಮಾರ್ಕ್ಸ್ ಬರ್ತಾ ಇರೋದಾಗಲಿ ಎಷ್ಟೇ ಆಗಲಿ. ಅಲ್ಲಿ ಒಂದು ಟ್ಯೂಷನಲ್ಲಿ ಏನಂದರೆ ಒಂದು 15 ಮೆಂಬರ್ಸ್ಗೆ ಒಂದು ಪರ್ಸನ್ ಎಷ್ಟು ಅಂತ ಹೇಳ್ಕೊಡೋಕ್ಕಾಗುತ್ತೆ ಪಾಪ, ಅವ್ರನ್ನೂ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಬಟ್ ನಾವು ಒಂದು 1-to-1 ನಾವು ನಮ್ಮ ಮಕ್ಳಿಗೆ ನಾವು ಹೇಳ್ಕೊಡೋದೇ ಬೇರೆ ಥರ ಇರುತ್ತೆ. ಸೊ ಆದಷ್ಟು ನಾನು ನನ್ನ ಮಕ್ಕಳಿಗೆ ನಾನೇ ಲೈಕ್ ಹೇಳ್ಕೊಡೋದು ಆಗಲಿ ಹೋಮ್ವರ್ಕ್ಸ್ ಬರ್ಸೋದು ಪ್ರಿಫರ್ ಮಾಡ್ತೀನಿ. ಸೊ ಈ ಒಂದು ರೀಸನಿಂದ ನನಗೆ ಈವ್ನಿಂಗ್ ಟೈಮ್ಸ್ ಸ್ವಲ್ಪ ಬ್ಯುಸಿ ಸ್ಕೆಡ್ಯೂಲ್ ಇರುತ್ತೆ. ಟಿಲ್ 6 to 9 ಅದೇನಿರುತ್ತಲ್ಲ ಟೈಮು, ಅವಾಗ ಸ್ವಲ್ಪ ಬ್ಯುಸಿ ಇರ್ತೀನಿ. ಸೊ ಎಲ್ಲ ಯಾಕೆ ಮ್ಯಾನೇಜ್ ಮಾಡ್ತೀರಾ, ಹೆಲ್ಪರ್ನ ಇಟ್ಕೋಬೋದು ಅಂತ ನೀವು ಹೇಳ್ಬೋದು. ಸೊ ನನಗೇನಂದರೆ ಲೈಕ್ ತುಂಬಾ ಸೆಡೆಟಿವ್ ಲೈಫ್ ಸ್ಟೈಲ್ ನಮ್ಮದು. 24 ಗಂಟೆ ಆಲ್ಮೋಸ್ಟ್ 24 ಗಂಟೆಲಿ ಒಂದು 8 to 9 hours ಲ್ಯಾಪ್ಟಾಪ್ ಮುಂದೆನೇ ಕೂತಿರ್ತೀವಿ. ಹಂಗೂ ಸ್ವಲ್ಪ ಎದ್ದು ಓಡಾಡೋದು ಇಂಥದ್ದೆಲ್ಲ ಮಾಡೋದು ಜಸ್ಟ್ ಈ ಮನೆ ಕೆಲಸ ಎಲ್ಲ ಮಾಡೋ ಟೈಮಲ್ಲಿ. ಸೊ ಅದಕ್ಕೆ ಅಟ್ಲೀಸ್ಟ್ ಹಾಗಾದರೂ ಏನೋ ಒಂದು ಎದ್ದು ಒಂದು ಸ್ವಲ್ಪ ಓಡಾಡ್ತೀವಿ ಅನ್ನೋ ಒಂದು ರೀಸನಿಂದ ಮನೆ ಕೆಲಸಕ್ಕಾಗಲಿ ಬೇರೆ ಏನೇ ಒಂದಕ್ಕಾಗಲಿ ನಾನು ಹೆಲ್ಪರ್ನ ಇಟ್ಕೊಂಡಿಲ್ಲ. ಮುಂದಕ್ಕೆ ಇನ್ನೂ ತುಂಬಾ ಬ್ಯುಸಿ ಆದಾಗ ಅವಶ್ಯಕತೆ ಬಂದಾಗ ಇಟ್ಕೊಳ್ತೀನಿ. ಸೊ ಯಾರ ಮನೇಲಿ ಈ ಕೆಲಸದವ್ರನ್ನ ಇಟ್ಕೊಳ್ದಿರಾನೆ ಮ್ಯಾನೇಜ್ ಮಾಡ್ತಾ ಇರ್ತಾರಲ್ಲ, 90% ಅಲ್ಲಿ ಹಸ್ಬೆಂಡ್ ಹೆಲ್ಪ್ ಸಹ ಇರುತ್ತೆ ವೈಫ್ಗೆ, ಅದಕ್ಕೆ ಅದ್ರ ಅವಶ್ಯಕತೆ ಬಂದಿರಲ್ಲ. ಸೊ ಹಂಗೂ ಒಬ್ಬರೇ ಮಾಡಬೇಕಂದ್ರೆ ಎಂಥವ್ರಿಗೂ ಕಷ್ಟ ಆಗುತ್ತೆ, ಅಂಥವ್ರು ಹೆಲ್ಪರ್ನ ಇಟ್ಕೊಳ್ಳೋ ಅಂಥ ಅನಿವಾರ್ಯತೆ ಬಂದೇ ಬರುತ್ತೆ. ಸೊ ಇವಾಗ ಮನೆ ಕೆಲಸ ಎಲ್ಲ ಮುಗೀತು, ಇನ್ನು ಆಫೀಸ್ ಕೆಲಸಕ್ಕೆ ಲಾಗಿನ್ ಆಗೋಕ್ಕೆ ಮುಂಚೆ ದೇವ್ರ ದರ್ಶನ ಮುಗಿಸ್ಕೊಂಡ್ಬಿಡೋಣ ಅಂತ ಇವತ್ತು ಕೋಲಾರಲ್ಲಿರುವಂಥ ಈ ವಿದ್ಯಾಗಣಪತಿ ಅಂತ ಒಂದು ಟೆಂಪಲ್ ಇದೆ ಡೂಮ್ಲೆಟ್ ಸರ್ಕಲಲ್ಲಿ, ಅಲ್ಲಿಗೆ ಬಂದಿದ್ದೀನಿ. ಸೊ ಯೂಶ್ವಲಿ ಸಂಜೆ ಬರ್ತೀವಿ ಟೆಂಪಲ್ಗೆ, ಬಟ್ ಇನ್ನು ಸಂಜೆ ವರ್ಕಿಂಗ್ ಡೇಸಲ್ಲೆಲ್ಲ ನಾನು ಬ್ಯುಸಿ ಇರ್ತೀನಿ ಅಂತ ಮಾರ್ನಿಂಗೇ ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಸೊ ಇವತ್ತು ತರಕಾರಿ ಅಲಂಕಾರ ಮಾಡಿದರು, ತುಂಬಾ ಚೆನ್ನಾಗಿತ್ತು ಅಲಂಕಾರ. ಮತ್ತು ಇಲ್ಲೇ ಆಂಜನೇಯ ಮತ್ತು ಸುಬ್ರಹ್ಮಣ್ಯ ಸ್ವಾಮಿದು ಸಹ ಇದೆ, ಅದಕ್ಕೆ ಇಲ್ಲೇ ದರ್ಶನ ಮಾಡ್ಕೊಂಡು ಹೋಗೋಣ ಸುಬ್ರಹ್ಮಣ್ಯ ಸ್ವಾಮಿದು ಅಂತ ಹೇಳಿ ಬಂದೆ. ಸೊ ಇಲ್ಲಿ ಅರ್ಚಕರು ಬಂದು ನಮ್ಮಪ್ಪ ಕ್ಲಾಸ್ಮೇಟು. ಸೊ ನಾನು ಹೋದಾಗೆಲ್ಲ ನನಗೆ ಪ್ರಸಾದ ಸ್ಪೆಷಲಾಗಿ ಕರೆದು ಕೊಟ್ಟು ಕಳಿಸ್ತಾರೆ. ಸೊ ಅಲ್ಲಿ ಪ್ರಸಾದ ನಾನು ತಿನ್ನಲಿಲ್ಲ, ಆ್ಯಕ್ಚುಲಿ ಇವತ್ತು ನಾನು ಉಪವಾಸ ಇರೋದ್ರಿಂದ ಹಸ್ಬೆಂಡ್ಗೆ ಪ್ರಸಾದ ಎಲ್ಲ ಕೊಟ್ಟು, ಸೊ ನೆಕ್ಸ್ಟು ಅಲ್ಲಿ ಹಲಸಿನಣ್ಣೆಲ್ಲ ಮಾರ್ತಾಯಿದ್ರು, ತೊಗೊಂಡು ಮನೆಗೆ ರಿಟರ್ನ್ ಆದ್ವಿ. ಸೊ ಈ ಥರ ದೇವರ ದರ್ಶನ, ಈ ದೇವಸ್ಥಾನ ವಿಸಿಟ್ ಇಂಥದ್ದೆಲ್ಲ ಹೋದಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ, ಹೋಲ್ ಡೇ ಪೀಸ್ಫುಲ್ಲಾಗಿರುತ್ತೆ. ಸೊ ಇವಾಗ ಬಂದು ನಾನು ಆಫೀಸ್ಗೆ ಇನ್ನು ಲಾಗಿನ್ ಆಗಿ ನನ್ನ ಒಂದು ಲೈಕ್ ರೋಟೀನ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇನ್ನು ಮಧ್ಯಾಹ್ನ ಲಂಚ್ ಟೈಮ್ ತನಕ ಲೈಕ್ ಆಫೀಸ್ ಕೆಲಸನೇ ನಡೆಯುತ್ತೆ. ಹಿಂಗೆ ಕೂತ್ಬಿಟ್ರೆ ಅಂದರೂ ನಮ್ಮ ಮಧ್ಯದಲ್ಲಿ ಎದ್ದೋಳೋದು ಇಲ್ಲ, ಅಷ್ಟು ಕೆಲಸ ಇರುತ್ತೆ. ಸೊ ಹಂಗೂ ಮಧ್ಯಾಹ್ನನೂ ಲೈಕ್ ಲಂಚ್ಗೂ ಒಂದೊಂದು ಟೈಮ್ ಇರೋಲ್ಲ, ಅಷ್ಟು ಒಂಥರ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ನಾವು ಟೈಮ್ಗಿಂತ ಜಾಸ್ತಿನೇ ಕೆಲಸ ಮಾಡ್ತಾಯಿರ್ತೀವಿ. ಆಫೀಸ್ಗೆ ಅಟ್ಲೀಸ್ಟ್ ಹೋದಾಗ ಆ ಆಫೀಸಲ್ಲಿ ಎಷ್ಟೊತ್ತಿರ್ತೀರೋ ಅಷ್ಟು ಮಾಡಿ ಬರ್ತೀವಿ. ಬಟ್ ಮನೇಲಿ ಇರೋವಾಗ ಹಂಗಲ್ಲ, ಇನ್ನೂ ಒಂದು 2-3 hours ಎಕ್ಸ್ಟ್ರಾನೇ ಮಾಡ್ತೀರಿ ಅಂತಲೇ ಹೇಳ್ಬೋದು. ಯಾಕಂದರೆ ಮನೇಲೇ ಇರ್ತೀವಲ್ವ, ಯಾವಾಗೂ ಅವೈಲಬಲ್ ಇರ್ತೀವಿ. ಸೊ ಹಂಗೂ ನಾನೆಲ್ಲ ಅಡುಗೆ ಮಾಡಿ ಇಟ್ಬಿಟ್ಟಿದ್ದೀನಿ ಮಧ್ಯಾಹ್ನಕ್ಕೂ, ಅನ್ನ ಮತ್ತು ಬಸ್ಸಾರು ಮತ್ತು ಲೈಕ್ ಪಲ್ಯ, ಮತ್ತು ಬೆಳಗ್ಗೆದು ಸ್ವಲ್ಪ ಪಲ್ಯ ಚಪಾತಿ ಎಲ್ಲ ಇತ್ತು. ಹಸ್ಬೆಂಡು ಎಲ್ಲ ತಿನ್ಕೊಂಡು ಹೊರಟರು. ಇವಾಗ ಮಕ್ಕಳು ಸ್ಕೂಲಿಂದ ಬಂದಿದ್ದಾರೆ, ಇದು ಸೆಕೆಂಡ್ ಬ್ರೇಕು. ಸೊ ಇದು ಯೂಶ್ವಲಿ ಸ್ನ್ಯಾಕ್ಸ್ಗೆ ಇಂಥದ್ದೆಲ್ಲ ಮನೇಲಿ ಏನಾದರೂ ಈ ಥರ ಚಪಾತಿ ಮಾಡಿದ್ದೀನಿ, ಅದಕ್ಕೆ ಸ್ವಲ್ಪ ಈ ಥರ ಸ್ವಲ್ಪ ಜಾಮೆಲ್ಲ ಹಾಕ್ಕೊಟ್ರೆ ಅದೇ ನಡೆದೋಗುತ್ತೆ ಸ್ನ್ಯಾಕ್ಸ್ಗೆ. ಸೊ ಇದು ಬಂದು ಮ್ಯಾಂಗೋ ಜಾಮು. ನೀವು ನನ್ನ ಪ್ರೀವಿಯಸ್ ವ್ಲಾಗ್ಸ್ನ ನೋಡಿದರೆ ಇದ್ರದ್ದು ರೆಸಿಪಿನ ಶೇರ್ ಮಾಡಿದ್ದೀನಿ. ಸೊ ಯಾರಿಗಾದರೂ ಇದ್ರದ್ದು ರೆಸಿಪಿ ಬೇಕಾದರೆ ನನ್ನ ಪ್ರೀವಿಯಸ್ ವ್ಲಾಗ್ಸ್ನ ಚೆಕ್ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಮತ್ತು ಈ ತುಂಬಾ ಹಣ್ಣಾಗಿರೋವಂಥ ಮಾವಿನ ಹಣ್ಣು ಯೂಸ್ ಮಾಡ್ಕೊಂಡು ಮಾಡಿದಂಥ ಒಂದು ಜಾಮ್ ಇದು. ಮಕ್ಳಿಗೆ ತುಂಬ ಇಷ್ಟಪಡ್ತಾರೆ, ಬ್ರೆಡ್ಗೂ ಹಾಕ್ಕೋಬೋದು, ದೋಸೆಗೆ ಮತ್ತು ಈ ಥರ ಚಪಾತಿಗೆ ಎಲ್ಲ ತುಂಬಾ ರುಚಿಯಾಗಿರುತ್ತೆ. ಸೊ ಮಕ್ಕಳಿಗೆ ಈ ಥರ ನಾನು ಹೆಲ್ತಿ ಸ್ನ್ಯಾಕ್ಸ್ನೇ ಆದಷ್ಟು ಕೊಡ್ತೀನಿ. ಅಂದರೆ ಈ ಥರ ಹೋಮ್ ಮೇಡ್ ಜಾಮ್ಸ್ ಆಗಲಿ, ಹಂಗೂ ನಂಗೆ ಟೈಮೇ ಇಲ್ಲ ಅಂದಾಗ ಈ ಥರ ಪಾಪ್ಕಾರ್ನು, ಇಲ್ಲಾಂದರೆ ಅವ್ರಿಗೆ ಒಂದು ಫ್ರೂಟ್ನ ತೊಗೊಂಡು ತಿನ್ನು ಅಂತ ಹೇಳೋದು. ಈ ಥರ ಏನೋ ಒಂದು ಸಂಜೆ ಒಂದು ಸಿಂಪಲಾಗಿ ಸ್ನ್ಯಾಕ್ಸ್ ಇರುತ್ತೆ. ಸೊ ಆ ಟೈಮಲ್ಲಿ ನಾನು ಲೈಕ್ ಬಿಸಿ ಬಿಸಿಯಾಗಿ ಏನಾದರೂ ಒಂದು ಫಿಲ್ಟರ್ ಕಾಫಿನೋ ಇಲ್ಲಾಂದರೆ ಟೀನೋ ಏನೋ ಒಂದು ಮಾಡ್ಕೊಳ್ತೀನಿ. ಸೊ ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ ಬಂದು ಟೀ ಲವರು, ನಾನು ಕಾಫಿ ಲವರು. ಅಂದರೆ ನಂಗೆ ಫಿಲ್ಟರ್ ಕಾಫಿ ಇಂಥ ತುಂಬ ಇಷ್ಟ ಆಗುತ್ತೆ. ಬಟ್ ಕಾಫಿ 1 ಗ್ಲಾಸ್ ಬೇಕಾದ್ರೆ ಮಾಡ್ಕೋಬೋದು, ಬಟ್ ಟೀ ಹಂಗಲ್ಲ, ಮಿನಿಮಮ್ ಮಾಡಿದ್ರೆ 2 glasses ಆಗೇ ಆಗುತ್ತೆ. ಸೊ ಅದಕ್ಕೆ ಈ ಟೀ
2 ಗ್ಲಾಸಸ್ ಮಾಡಿದಾಗ ನಾನು ಕುಡಿದು ಇವಾಗ ನಾನು ಟೀ ಲವರ್ ಆಗಿದ್ದೀನಿ. ಬಟ್ ಸಮ್ಹೌ ನನಗೆ ಆ ಕಾಫಿ ಅನ್ನೋದು ಒಂಥರ ಎಮೋಷನ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಇವತ್ತು ಉಪವಾಸ ಇದ್ನಲ್ಲ, ನಿನ್ನೆ ನೈಟ್ ಬೇರೆ ಊಟ ತಿಂದಿರಲಿಲ್ಲ. ಅದಕ್ಕೆ ಹಸ್ಬೆಂಡ್ ಪಾಪ ಕಾಂಪ್ರಮೈಸ್ ಆಗಿ, ಇಲ್ಲ ನಾನು ಇವತ್ತು ಬೇಕಾದ್ರೆ ಕಾಫಿ ಕುಡಿತೀನಿ, ನೀನು ಕಾಫಿ ಇಷ್ಟ ಅಲ್ವಾ, ಸೊ ಉಪವಾಸರ ಬೇರೆ ಇದೆಯಾ, ಸೊ 1 ಲೋಟಕ್ಕೆ ಕಾಫಿ ಆದರೂ ಕುಡಿ ಅಂತ ಇವತ್ತು ಅವರು ಪಾಪ ಕಾಫಿ ಕುಡಿದ್ರು ನನ್ನ ಜೊತೆ. ಆಫ್ಟರ್ ಲಾಂಗ್ ಟೈಮ್ ಒಂದು ಒಳ್ಳೆ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಕುಡಿದೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಇವಾಗ ನಂದು ಕಾಲ್ಸ್ ಎಲ್ಲ ನಡೀತಾ ಇದೆ, ಜೊತೆಯಲ್ಲಿ ಮಕ್ಕಳಿಗೆ ಸ್ವಲ್ಪ ಎಕ್ಸಾಮ್ಸ್ಗೆ ಮತ್ತು ಈ ಥರ ಹೋಮ್ ವರ್ಕ್ಸು ಇಂಥದ್ದೆಲ್ಲ ಪ್ರಿಪೇರ್ ಮಾಡಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಕಿಂದ ಇನ್ನು ಅವ್ರಿಗೆ ಎಕ್ಸಾಮ್ಸ್ ಸಹ ಸ್ಟಾರ್ಟ್ ಆಗ್ತದೆ. ಎಕ್ಸಾಮ್ಸ್ ಅನ್ನೋದಕ್ಕಿಂತ ಫಸ್ಟ್ ಟರ್ಮ್ ಯೂನಿಟ್ ಟೆಸ್ಟ್ಸ್ ಅಂತ ಹೇಳ್ತಾರಲ್ವ, ಅಕಾಡೆಮಿಕ್ ಇಯರಲ್ಲಿ ಫಸ್ಟ್ ಎಕ್ಸಾಮು, ಅದು ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಆಗ್ತದೆ. ಅವ್ರಿಗೆ ಎಕ್ಸಾಮ್ಸ್ ಅಂದರೆ ಆಲ್ಮೋಸ್ಟ್ ತಾಯಂದ್ರಿಗೆ ಎಕ್ಸಾಮ್ಸ್ ಅನ್ನೋ ಥರ ಒಂದು ಫೀಲ್ ಇರುತ್ತೆ. ಅಂದರೆ ಅವ್ರಿಗೆ ಟೆನ್ಷನ್ ಇರುತ್ತೋ ಇರೋಲ್ಲ, ನಮಗಿರುತ್ತೆ. ಅವ್ರಿಗೆ ಪ್ರಿಪೇರ್ ಮಾಡಿಸೋದು ಇಂಥದ್ದೇ ಆಗೋಗುತ್ತೆ. ಅವ್ರದ್ದು ಎಕ್ಸಾಮ್ ಮುಗಿಯೋ ತನಕ ನನಗೆ ಫುಲ್ಲು ಟೆನ್ಷನ್ ಅನ್ನಿಸ್ತಾ ಇರುತ್ತೆ. ಅಂದರೆ ಅವ್ರು ಏನೇನೋ ಒಂದು ಯೂನಿಟ್ ಏನೇನೋ ಓದಿಲ್ಲ ಅಂದರೆ ನಾನೇ ಓದಿಲ್ವೇನೋ ಅನ್ನೋ ಹಂಗೆ ಒಂದು ಫೀಲ್ ಆಗ್ತಾ ಇರುತ್ತೆ. ನನ್ನ ಎಕ್ಸಾಮ್ಸಿಗೆ ಸಹ ನಾನು ಇಷ್ಟು ಪ್ರಿಪೇರ್ ಆಗಿಲ್ಲ ಅನಿಸುತ್ತೆ. ಸೊ ಅವ್ರಿಗಿಂತ ಜಾಸ್ತಿ ನಾನೇ ಪ್ರಿಪೇರ್ ಆಗಿದ್ದೀನಿ ಅವ್ರ ಸಬ್ಜೆಕ್ಟ್ಸ್ ಎಲ್ಲ. ಸೊ ಹಿಂಗಾಗಿದೆ. ಬಟ್ ಈಗಿನ ಕಾಲದ ಮಕ್ಕಳು ಸ್ವಲ್ಪ ಗ್ರಾಸ್ಪಿಂಗ್ ಪವರ್ ಜಾಸ್ತಿನೇ ಇರುತ್ತೆ. ನನಗೆ ಕಂಪೇರ್ ಮಾಡಿದ್ರೆ ನಾನು ಹೇಳ್ಕೊಟ್ಟಿರೋಳು ನನಗೆ ಸಮ್ಟೈಮ್ಸ್ ಮರ್ತೋಗ್ತೀನಿ. ಬಟ್ ಅವರು ನೆಕ್ಸ್ಟ್ ಡೇ ಕೇಳಿದಾಗೂ ಅದನ್ನು ನೆನ್ಪಿಟ್ಕೊಂಡು ಆನ್ಸರ್ ಹೇಳ್ತಾ ಇರ್ತಾರಲ್ಲ, ಅವಾಗ ಅನಿಸುತ್ತೆ ತುಂಬಾ ಗ್ರಾಸ್ಪಿಂಗ್ ಪವರ್ ಇದೆ ಈಗಿನ ಜನ್ರೇಷನ್ ಮಕ್ಕಳಿಗೆ ಅಂತ. ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಅಷ್ಟೇ. ಬಟ್ ಜಾಸ್ತಿ ಕಷ್ಟಪಡೋಕ್ಕೆ ರೆಡಿ ಇರಲ್ಲ ಈಗಿನ ಕಾಲದ ಮಕ್ಕಳು. ಸೊ ನಾವೆಲ್ಲ ಓದಬೇಕಾದ್ರೆ ಅವಾಗೆಲ್ಲ ಲೈಕ್ ಡಿಸಿಪ್ಲಿನ್ ಇತ್ತು. ಬಟ್ ಇವಾಗೆಲ್ಲ ತುಂಬ ಈ ಒಂದು ಏನಂತಾರೆ ಸ್ಕ್ರೀನ್ ಟೈಮ್ ಇಂಥದ್ದೆಲ್ಲ ಜಾಸ್ತಿ ಆಗಿದೆ. ಯಾವಾಗೂ ಟಿ ವಿ ಮೊಬೈಲ್ ಇಂಥದಕ್ಕೆ ಜಾಸ್ತಿ ಮಕ್ಕಳು ಅಡಿಕ್ಟ್ ಆಗಿರ್ತಾರೆ. ಆಚೆ ಹೋಗಿ ಆಟ ಆಡೋದು ಇಂಥದ್ದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಅದಕ್ಕೆ ನಾನು ಆದಷ್ಟು ಮಕ್ಕಳನ್ನ ಔಟ್ಸೈಡ್ ಅವ್ರ ಫ್ರೆಂಡ್ಸ್ ಜೊತೆ ಆಡೋಕ್ಕೆ ಬಿಡ್ತೀನಿ. ಯಾಕಂದರೆ ನಮ್ಮ ಒಂದು ಬಾಲ್ಯ ಹೆಂಗಿತ್ತು, ನಮ್ಮ ಮಕ್ಕಳದು ಹಂಗೆ ಇರಬೇಕು ಅಂತ ಒಂದು ರೀಸನಿಂದ. ಸೊ ನನ್ನ ಒಂದು ರೋಟೀನ್ ನೀವು ನೋಡಬೇಕು ಅಂದರೆ, ಸೊ ನನ್ನದು 90% ಎಲ್ಲ ವ್ಲಾಗ್ಸೂ ಡೈಲಿ ರೋಟೀನ್ ವ್ಲಾಗೇ ಆಗಿರುತ್ತೆ. ಅದರಲ್ಲಿ ನೀವು ನೋಡ್ತಾ ಇರ್ತೀರ ನನ್ನ ಒಂದು ಸ್ಕೆಡ್ಯೂಲ್ ಯಾವ ರೀತಿ ಇರುತ್ತೆ ಅಂತ. ಸೊ ಅದನ್ನು ಸಪ್ರೇಟಾಗಿ ವ್ಲಾಗ್ ಮಾಡೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಯಾಕಂದರೆ ನಂದು ಎಲ್ಲ ವ್ಲಾಗ್ಸೂ ರೋಟೀನ್ ವ್ಲಾಗ್ಸೇ ಆಗಿರುತ್ತೆ. ನನ್ನ ಒಂದು ಡೈಲಿ ರೋಟೀನ್ ಇರುತ್ತೆ. ಏನೂ ಜಾಸ್ತಿ ಚೇಂಜಸ್ ಇರೋಲ್ಲ. ಬರೀ ಅದರಲ್ಲಿ ನಾನು ಕುಕ್ ಮಾಡೋ ಒಂದು ಐಟಮ್ಸ್ದು ಡಿಫ್ರೆನ್ಸ್ ಇರುತ್ತೆ. ಬಟ್ ಆ ಸ್ಕೆಡ್ಯೂಲ್ ಮಾತ್ರ ಆಲ್ಮೋಸ್ಟ್ ಸೇಮೇ ಇರುತ್ತೆ ಎಲ್ಲ ದಿನದಲ್ಲೂ. ದ ಬೆಸ್ಟ್ ಪಾರ್ಟ್ ಯಾವಾಗ ಅಂದರೆ, ಇನ್ನೇನು ಮಲಗಬೇಕು ಅಂದಾಗ ಕಿಚನ್ ಈ ಥರ ನೀಟಾಗಿ ಮತ್ತು ನೆಕ್ಸ್ಟ್ ಡೇಗೆ ಏನು ಮಾಡಬೇಕು ಅಂತ ಎಲ್ಲ ಪ್ರಿಪ್ರೇಷನ್ ಮಾಡಿ ಮಲಗಿದಾಗ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ಅಂದರೆ ನೆಕ್ಸ್ಟ್ ಡೇಗೂ ಆಲ್ರೆಡಿ ಏನು ಮಾಡಬೇಕು ಅಂತೆಲ್ಲ ಡಿಸೈಡ್ ಆಗೋಗಿರುತ್ತೆ ಮುಂಚೆ ದಿನವೇ. ಏಕೆಂದರೆ ಆವಾಗ ಲೈಕ್ ಎದ್ದಿದ ತಕ್ಷಣ ನನಗೆ ಅದೊಂದು ಟೆನ್ಷನ್, ಏನು ಮಾಡೋದು ಇವತ್ತು ಬ್ರೇಕ್ಫಾಸ್ಟ್ ಅಂತ. ಸೊ ಈ ಥರ ದೋಸೆ ಇಟ್ಟು ಈ ಥರ ಎಲ್ಲ ಇದು ಮಾಡಿ ರೆಡಿ ಮಾಡಿ ಇಟ್ಟಿದ್ದ ದಿನ ಅಂತೂ ಪೀಸ್ಫುಲ್ಲಾಗಿ ಮಲಗ್ತೀನಿ. ಸೊ ನಾಳೆ ಮಕ್ಕಳಿಗೆ ಇಡ್ಲಿನೋ ದೋಸೆನೋ ಏನೋ ಒಂದು ಮಾಡಿ ಕಳಿಸ್ಬೋದು ಅಂತ. ಸೊ ಹಂಗೂ ಒಂದು ನೈಟ್ ಟೈಮ್ ಒಂಚೂರು ಗಿಡಗಳಿಗೆಲ್ಲ ನೀರು ಹಾಕಿ ಒಂದು ಸ್ಮಾಲ್ ವಾಕ್ ಮಾಡ್ತೀನಿ, ಒಂದು ಹಾಫ್ ಆನ್ ಅವರ್. ಸೊ ಹಾಫ್ ಆನ್ ಅವರ್ ಅಂತ ಈ ಗಿಡಗಳ ಮಧ್ಯದಲ್ಲೇ ಒಂದು ಸ್ವಲ್ಪ ಫ್ರೆಶ್ ಗಾಳಿ ಅಂತ ತಗೋಬೇಕಲ್ಲ ನಾವೂ. ಸೊ ಅದನ್ನು ಮಾಡಿ ಇನ್ನು ಹೋಗಿ ಪಾಚ್ಕೊಳ್ಳೋದೆ. ಸೊ ಈ ರೀತಿ ಇರುತ್ತೆ ನನ್ನ ಒಂದು ಡೈಲಿ ರೋಟೀನು. ತುಂಬಾ ಸಿಂಪಲ್ಲು. ಬಟ್ ನೋಡೋರಿಗೆ ಏನೋ ತುಂಬಾ ಲೈಕ್ ಮಾಡ್ತಾಯಿದ್ದೀನಿ ಅನಿಸುತ್ತೆ. ಬಟ್ ಏನೂ ಇರೋಲ್ಲ. ನೀವೆಲ್ಲ ಏನು ಮಾಡ್ತಾ ಇರ್ತೀರೋ ಅದನ್ನೇ ನಾನು ಮಾಡ್ತೀನಿ. ಅದನ್ನು ಒಂದು ವ್ಲಾಗ್ ಮುಖಾಂತರ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಏನೂ ಎಕ್ಸ್ಟ್ರಾ ಅಂತೂ ಮಾಡ್ತಾಯಿಲ್ಲ. ಸೊ ನಿಮ್ಮೆಲ್ಲ ಕ್ವೆರೀಸ್ಗೂ ಈ ಒಂದು ವ್ಲಾಗಲ್ಲಿ ಆನ್ಸರ್ ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ನೋಡ್ತಾ ಇದ್ದೀರಾ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಸಿಗೋಣ.